Hello my dear friends, welcome to my channel The Math Edge. I am your Manjunath sir. So today it's the most important topic, that's a term thermodynamics. So ಈ ಟಾಪಿಕ್ ಬಂದುಬಿಟ್ಟು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಯಿತಾ, ಡಿಪ್ಲೊಮಾ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಸೊ ಆಲ್ಮೋಸ್ಟ್ ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಜೆ ಇ ಆಯಿತು, ಆ್ಯಂಡ್ ಫಾರ್ ಬಿ ಸ್ಟೂಡೆಂಟ್ಸ್ ಓರ್ ಅಪ್ಲೈಯಿಂಗ್ ಫಾರ್ ದ ಪಾಲಿಟೆಕ್ನಿಕ್ ಲೆಕ್ಚರರ್ಸ್, ಸೊ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. So first I will go for thermodynamics. So these questions are very very important for your all the competitive exams. Okay, so let us solve the objective questions one by one. So first I will go to the thermodynamics chapter. So ಇಲ್ಲಿ almost ನಿಮಗೆ 300 to 350 questions solve ಮಾಡ್ತೀನಿ. So those are the very important questions. So ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಕ್ವಶನ್ ಯಾರ್. Which of the following variables controls the physical properties of a perfect gas? Physical properties of a perfect gas ಅಂತ ಇದೆ. Okay, so almost what is the properties of thermodynamics? So properties ಅಂತ ಗೊತ್ತಿದೆ ನಮಗೆ. What are the properties of the thermodynamic system? So PVT ಅಂತ ಬರುತ್ತೆ, pressure, volume, temperature. ಇವು ಆಲ್ಮೋಸ್ಟ್ ಇವು ಮೂರು ಇದ್ದರೆ ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಥರ್ಮೋಡೈನಮಿಕ್ಸ್. ಇವಿಷ್ಟು ಇರಲೇಬೇಕು, ಪ್ರೆಷರ್ ಆಯಿತು, ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. ಸೊ ಚೆಕ್ ಮಾಡಿ ಆಪ್ಷನ್ಸ್. ಸೊ ಪ್ರೆಷರ್ ಇದೆ, second temperature, volume, and the fourth option all the above, and fifth option atomic mass. So pressure ಇದೆ, volume ಇದೆ, temperature ಇದೆ, ಅಂದ್ರೇನು ಆಪ್ಷನ್ ಡಿ is right, ಅಂದರೆ all the above. Okay, next coming to the second question. Which of the following laws is applicable for the behavior of perfect gases? ಸೊ ಪರ್ಫೆಕ್ಟ್ ಗ್ಯಾಸಸ್ ಲಾಸ್ ಬರ್ತವೆ. ಯಾವುದು? ಬಾಯ್ಲ್ಸ್ ಲಾ ಬರುತ್ತೆ, ನೆಕ್ಸ್ಟ್ ಚಾರ್ಲ್ಸ್ ಲಾ ಬರುತ್ತೆ, ನೆಕ್ಸ್ಟ್ ಗೇ-ಲುಸಾಕ್ ಲಾ ಬರುತ್ತೆ. ಕರೆಕ್ಟಾ? ಸೊ ಬಾಯ್ಸ್ ಅಂದರೆ ವಾಲ್ಯೂಮ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಪ್ರೆಷರ್, ಚಾರ್ಜ್ ಅಂದರೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟೆಂಪ್ರೇಚರ್, ಗೇ-ಲುಸಾಕ್ ಲಾ ಅಂದರೆ ಸೊ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟೆಂಪ್ರೇಚರ್. ಈ ಥರ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ, ವಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/p. ಈ ಥರ ಬರ್ತಾವೆ. ಸೊ ಇವು ಮೂರು ಲಾಸ್, ಬಾಯ್ಲ್ಸ್ ಲಾ, ಗ್ಯಾಸ್ ಲಾ, ಚಾರ್ಲ್ಸ್ ಗೇ-ಲುಸಾಕ್ ಲಾ. ಸೊ ಈ ಮೂರು ಏನು? ದೀಸ್ ಆರ್ ದಿ ಲಾಸ್ ಆಫ್ ಪರ್ಫೆಕ್ಟ್ ಗ್ಯಾಸಸ್. ಸೊ ನೋಡಿರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಲಾಸ್ ಇಸ್ ಅಪ್ಲಿಕಬಲ್ ಫಾರ್ ದಿ ಬಿಹೇವಿಯರ್ ಆಫ್ ಪರ್ಫೆಕ್ಟ್ ಗ್ಯಾಸಸ್. ಸೊ ಮೂರು ಬರ್ತಾವೆ, ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸಾಕ್ ಲಾ. ಫೋರ್ತ್ ಆಪ್ಷನ್ ಆಲ್ ದಿ ಅಬೋವ್. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಕ್ವಶನ್. ದ ಯೂನಿಟ್ ಆಫ್ ಟೆಂಪ್ರೇಚರ್ ಇನ್ SI ಯೂನಿಟ್. ವಾಟ್ ಇಸ್ ದ ಯೂನಿಟ್ ಆಫ್ ಟೆಂಪ್ರೇಚರ್ ಇನ್ ಟರ್ಮ್ಸ್ ಆಫ್ SI ಯೂನಿಟ್ಸ್? ಕೆಲ್ವಿನ್. SI ಅಂದ್ರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್. SI ಅಂತಂದ್ರೇನು? ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಸೊ ಥ್ರೂಔಟ್ ದಿ ವರ್ಲ್ಡ್ ಸೊ ಒಂದು ಯೂನಿಟ್ ಕೊಡ್ತಾರೆ ಟೆಂಪ್ರೇಚರ್ಗೆ. ಸೊ ಅದೇನಂದರೆ ಕೆಲ್ವಿನ್. ಓಕೆ, ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಕಮಿಂಗ್ ಟು ದ fourth question. So again here the SI unit, the unit of mass in SI unit, same system of international units ಕೇಳಿದರೆ ಎದರದು ಮಾಸ್ ಇನ್ ಕೇಳಿದರೆ. ಸೊ ಮಾಸಿನ ನಾವೇನು ಮಾಡ್ತೀವಿ ಯೂಶ್ವಲಿ kg ಅಂದರೆ ಕಿಲೋಗ್ರಾಮ್. ಸೊ ದ SI unit of mass. Next we can go to the fifth question. The unit of time in SI unit. ಇದಂತ ಗೊತ್ತಿದೆ ನಿಮಗೆ. ವಾಟ್ ಇಸ್ ದ ಯೂನಿಟ್ ಆಫ್ ಟೈಮ್? ದಟ್ ಈಸ್ ಸೆಕೆಂಡ್ಸ್. ಸೆಕೆಂಡ್ಸಲ್ಲಿ ನಾವು ಮೆಜರ್ ಮಾಡ್ತೀವಿ ಟೈಮ್. ಸೊ ನೆಕ್ಸ್ಟ್, ವಾಟ್ ಇಸ್ ದ ಯೂನಿಟ್ ಆಫ್ ಲೆಂತ್ ಇನ್ SI ಯೂನಿಟ್ಸ್? ಮೀಟರ್. ಸೊ ಇದು ಮಾತ್ರ ನೋಡಿ ತಿಳ್ಕೊಡಿ. ದ ಯೂನಿಟ್ ಆಫ್ ಟೆಂಪ್ರೇಚರ್ ಏನು SI ಯೂನಿಟಲ್ಲಿ? ಕೆಲ್ವಿನ್. ಯೂನಿಟ್ ಆಫ್ ಮಾಸ್ ಅಂದರೆ kg ಅಂದರೆ ಕಿಲೋಗ್ರಾಮ್. ಯೂನಿಟ್ ಆಫ್ ಟೈಮ್ ಇನ್ SI ಯೂನಿಟ್ಸ್ ಅಂದರೆ ಸೆಕೆಂಡ್ಸ್. ನೆಕ್ಸ್ಟ್ ಸಿಮಿಲರ್ಲಿ ದ ಯೂನಿಟ್ ಆಫ್ ಲೆಂತ್ ಇನ್ SI ಯೂನಿಟ್ಸ್ ಅಂದರೆ ಮೀಟರ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ಸೆವೆಂತ್ ಕ್ವಶನ್. So what is the SI unit of energy? Energy unit ಏನು? ಜೌಲ್ಸ್. ಕರೆಕ್ಟಾ? ಎನರ್ಜಿ ಯೂನಿಟ್ ಜೌಲ್ಸ್. ನೆಕ್ಸ್ಟ್ ಕಮಿಂಗ್ ಟು ದ 8th ಕ್ವಶನ್. ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಲಾ ಫಾರ್ ಎ ಪರ್ಫೆಕ್ಟ್ ಗ್ಯಾಸ್. ಇಲ್ಲಿ ಚಾರ್ಲ್ಸ್ ಲಾ ಕೇಳಿದಾನೆ. ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ ಫಾರ್ ಎ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಷನ್ ಏನು ಬರುತ್ತೆ ಚೆಕ್ ಮಾಡ್ಕೋಬೇಕು. ಸೊ ನಿಮಗೆ ಚಾರ್ಲ್ಸ್ ಲಾ ಅಂತಂದರೆ ಏನು ಹೇಳಿದೆ ನಿಮಗೆ? ಸೊ ಬಾಯ್ಲ್ಸ್ ಲಾ ಅಂದ್ರೇನು? ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಇದು ಬಾಯ್ಲ್ಸ್ ಲಾಗ್ ಬರುತ್ತೆ. ಸೊ ಚಾರ್ಲ್ಸ್ ಲಾ ಅಂದ್ರೇನು? ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಕರೆಕ್ಟಾ? ಇದನ್ನು ಹೆಂಗೆ ಬರಿಬೋದು ಅಂದರೆ ಈ ಥರ ಬರ್ಕೋಬೋದು. ಈಗ ಸಪೋಸ್ ಎಂಡ್ ಸ್ಟೇಟ್ಸ್ ಇರ್ತಾವೆ, 1 to 2 ಎಂಡ್ ಪ್ರೊಸೆಸ್ ಅಂದರೆ 2 ಸ್ಟೇಟ್ಸ್ ಇದ್ದಿರ್ತಾವೆ, ಸ್ಟಾರ್ಟಿಂಗ್ ಸ್ಟೇಟ್ ಆ್ಯಂಡ್ ಎಂಡಿಂಗ್ ಸ್ಟೇಟ್, 2 ಸ್ಟೇಟ್ಸ್. ಸೊ ಇದು ಹೆಂಗೆ ಮಾಡ್ತಾನೆ? V/T = C ಅಂತ ತೊಗೋತೀನಿ ಕಾನ್ಸ್ಟೆಂಟ್. ಇದು ಈ ಕಡೆ ತೊಗೊಂಡ್ರೆ ಕಾನ್ಸ್ಟೆಂಟ್ ಆಫ್ C ಬರುತ್ತೆ. ಈಗ ಎರಡು ಸ್ಟೇಟ್ ಬರ್ತಾವೆ, ಅಂದರೆ V1/T1 = V2/T2 = C ಅಂತ ಬಿಡೋಣ. ಸೊ ಕಾನ್ಸ್ಟೆಂಟ್ ಬಿಟ್ಬಿಡೋಣ. ಸೊ ಇಲ್ಲಿ ನೋಡ್ಕೊಳ್ಳೋಣ ಏನಿದೆ ಚೆಕ್ ಮಾಡಿರಿ. T1 T2 ಇದೆ,
T2/T1 ಇದೆ ಕರೆಕ್ಟಾ. ಇಲ್ಲ T2/T1 ಇದೆ. ಸೊ T2 ಈ ಕಡೆ ಕಳಿಸ್ತೀನಿ, ಏನಾಗುತ್ತೆ T2/T1 ಈಸ್ ಈಕ್ವಲ್ ಟು ಇದು V2 ಹಂಗೆ ಇರ್ತದೆ. ಸೊ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್ V1 ಟು ದ ಡಿನಾಮಿನೇಟರ್, V1 ಈಸ್ ಈಕ್ವಲ್ C. ಸೊ ಇದನ್ನು ಆನ್ಸರ್ ಚೆಕ್ ಮಾಡಿ. T2/T1 ಈಸ್ ಈಕ್ವಲ್ ಟು V2/V1 ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಇದು ಯಾಕೆ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಇದೆ. ಸೊ ರಿಮೈನಿಂಗ್ ಏನೋ ಪ್ರೆಷರ್ ಅಂದರೆ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, ಸೊ ವಾಟ್ಸ್ ಆಪ್ಷನ್ ಇಯರ್? ಆಪ್ಷನ್ ಯಾವುದು? T2/T1 is equal to V2/1 at a constant pressure, or pressure is kept constant. Okay. Next, according to the Gay-Lussac law, for perfect gas, the absolute pressure of a mass is varies directly proportional to temperature. So ಹೇಳಿದೆ ನಿಮಗೆ ಇದು ಚಾರ್ಜ್ ಲಾಗೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ Gay-Lussac law ಏನಾಗುತ್ತೆ? ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಕನ್ಫ್ಯೂಷನ್ ಆಗ್ಬಿಟ್ಟು ಬಾಯ್ಸ್ ಲಾ ಅಂದರೆ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಕಾನ್ಸ್ಟೆಂಟ್ ಟೆಂಪರೇಚರ್ ಇರ್ತದೆ. ಚಾರ್ಜ್ ಅಂದರೆ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ ಚಾರ್ಜ್ನಲ್ಲಿ. Gay-Lussac law ಅಂದರೆ ದ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಟ್ ಎ ಕಾನ್ಸ್ಟೆಂಟ್ ಏನು ಉಳಿತು? ವಾಲ್ಯೂಮ್ ಉಳಿತು. ವಾಲ್ಯೂಮ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಷ್ಟೇ. ನೆಕ್ಸ್ಟ್ ಕಮ್ ಟು ದ 10th ಕ್ವಶನ್. An ideal gas as compared to the real gas at very high pressure occupies more volume, less volume, same volume, unpredictable behavior, no such behavior. ಸೊ ನೋಡಿ, ಹೈ ಪ್ರೆಷರಲ್ಲಿ ನಾವೇನಾದರೂ ಐಡಿಯಲ್ ಗ್ಯಾಸ್ನ ಕಂಪೇರ್ ಮಾಡೋದು ವಿತ್ ಕಂಪೇರ್ ಟು ದ ರಿಯಲ್ ಗ್ಯಾಸ್ ಅಟ್ ಹೈ ಪ್ರೆಷರ್. ಇವತ್ತು ಕಂಪೇರ್ ದ ಐಡಿಯಲ್ ಗ್ಯಾಸ್ ವಿತ್ ರೆಸ್ಪೆಕ್ಟ್ ಟು ರಿಯಲ್ ಗ್ಯಾಸ್. ಸೊ ಐಡಿಯಲ್ ಗ್ಯಾಸ್ದು ವಾಲ್ಯೂಮ್ ಏನಿರುತ್ತೆ ಅಂದರೆ ಅಟ್ ಹೈ ಪ್ರೆಷರ್ಗೆ ಸೊ ಮೋರ್ ಇರುತ್ತೆ. ಯಾಕಂದರೆ ಇಟ್ ವಿಲ್ ಈಸಿಲಿ ಎಕ್ಸ್ಪ್ಯಾಂಡ್. ಸೊ ಈಸಿಯಾಗಿ ಹರಡುತ್ತೆ, ಅಂದರೆ ಎಕ್ಸ್ಪ್ಯಾನ್ಷನ್ ಜಲ್ದಿ ಆಗುತ್ತೆ ಐಡಿಯಲ್ ಗ್ಯಾಸ್ದು. ಸೊ ಹಂಗಾಗಿ ಮೋರ್ ವಾಲ್ಯೂಮ್ ಆಗುತ್ತೆ ಅಟ್ ಹೈ ಪ್ರೆಷರ್. ಐಡಿಯಲ್ ಗ್ಯಾಸ್ ಆ್ಯಸ್ ಕಂಪೇರ್ಡ್ ಟು ದ ರಿಯಲ್ ಗ್ಯಾಸ್ ಅಟ್ ವೆರಿ ಹೈ ಪ್ರೆಷರ್ ಆಕ್ಯುಪೈಸ್ ಮೋರ್ ವಾಲ್ಯೂಮ್. ಸೊ ಜಾಸ್ತಿ ವಾಲ್ಯೂಮ್ ತೊಗೊಳುತ್ತೆ. ಸೊ ನೆಕ್ಸ್ಟ್ ಕಮ್ ಟು ದ 11th ಕ್ವಶನ್. ದ ಜನರಲ್ ಗ್ಯಾಸ್ ಇಕ್ವೇಷನ್ ಈಸ್, ಸೊ ವಾಟ್ ಇಸ್ ದ ಜನರಲ್ ಗ್ಯಾಸ್ ಇಕ್ವೇಷನ್ ಇಯರ್? PV is equal to nRT ಅಂದರೆ ನಂಬರ್ ಆಫ್ ಮೋಲ್ಸ್ ಬರುತ್ತೆ. PV is equal to what? nRT is a general gas equation. Next we can go to the 12th question. So gas laws are applicable for first option gases as well as vapors. Second option, next page ಹೋಗೋಣ. Gases and vapors first option. Next, gases alone and do not vapors. Gases and steam. Gases and vapors under certain conditions, steam and vapors. So now perfect gas yadukagutane only for the gases alone, not for the vapors. Vapors iralla, steams iralla. So now gases as study ಮಾಡ್ತೀವಿ. Okay, perfect gases. So ಅಲ್ಲೇ ನಮಗೆ ಸೊ 3 laws applicable ಆಗ್ತವೆ. Boyle's law, Charles law, Gay-Lussac law. Okay, so only gases, not the vapors. Steam ಬರಲ್ಲ. Next come to the 13 questions. According to the Dalton's law, so ಇಲ್ಲಿ ನೋಡಿ ಕನ್ಫ್ಯೂಷನ್ ಅವ್ರದ್ದು. ಸೊ ಇಲ್ಲಿ ಡಾಲ್ಟನ್ಸ್ ಲಾ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ, ದ ಟೋಟಲ್ ಪ್ರೆಷರ್ ಆಫ್ ಎ ಮಿಕ್ಸ್ಚರ್ ಆಫ್ ಎ ಗ್ಯಾಸ್ ಈಸ್ ಈಕ್ವಲ್ ಟು ದಿ ಮಿಕ್ಸ್ಚರ್ ಅಂದರೆ ಏನಪ್ಪ? ಸಪೋಸ್ ಎಕ್ಸಾಂಪಲ್ ಇವಾಗ ವಾಟರ್ ತೊಗೊಳ್ಳೋಣ. ವಾಟರ್ಲೇನೋ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ. ಓಕೆ, ಎರಡು ಮಿಕ್ಸ್ಚರ್ ಆಗಿ ನಮಗೆ ವಾಟರ್ ಸಿಗುತ್ತೆ. ಕರೆಕ್ಟಾ? ಇಲ್ಲಿ ಪ್ರೆಷರ್ ಕೇಳ್ತಾನೆ. ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಪ್ರೆಷರ್, ದ ಟೋಟಲ್ ಪ್ರೆಷರ್ ಆಫ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಈಸ್ ಈಕ್ವಲ್ ಟು, ಇಲ್ಲಿ ಎರಡು ಗ್ಯಾಸ್ ಇದಾವೆ, ಹೈಡ್ರೋಜನ್ ಗ್ಯಾಸ್ ಮತ್ತು ಆಕ್ಸಿಜನ್. ಇದ್ರದ್ದು ಪ್ರೆಷರ್ ಬೇರೆ, ಇದ್ರ ಫಸ್ಟ್ ಇಲ್ಲಿ ಹೈಡ್ರೋಜನ್ ತೊಗೋತೀನಿ ಒಂದು ಕಂಟರಲ್ಲಿ, ಇದ್ರ ಪ್ರೆಷರ್ ಬೇರೆ ಇರ್ತದೆ. ಸೊ ಅದೇ ರೀತಿ ಇಲ್ಲಿ ಆಕ್ಸಿಜನ್ ತೊಗೋತೀನಿ. ಸೊ ಇದ್ರದ್ದು ಪ್ರೆಷರ್ ಬೇರೆ ಇರ್ತದೆ. ಕರೆಕ್ಟಾ? ಸೊ ಎರಡದ್ದು ಪ್ರೆಷರ್. ಸೊ ನೆಕ್ಸ್ಟ್ ಎರಡೂ ನಾನು ಮಿಕ್ಸ್ ಮಾಡ್ತೀನಿ, H2O. ಸೊ ಪ್ರೆಷರ್ ಏನಾಗುತ್ತೆ? ಪ್ರೆಷರ್ ಏನಿದೆ ಎರಡು ಆ್ಯಡ್ ಅಪ್ ಆಗ್ತಾವಲ್ಲ, ಸೊ ಸಮ್ ಆಗುತ್ತೆ. ಸೊ ಅಂದರೆ ಆಪ್ಷನ್ ಏನು ಬರುತ್ತೆ? ದ ಸಮ್ ಆಫ್ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಲ್ ಗ್ಯಾಸಸ್. ಎಷ್ಟೇ ಗ್ಯಾಸಸ್ ಆ್ಯಡ್ ಮಾಡಿರಿ ಅದರ ಪ್ರೆಷರ್ ಏನಾಗುತ್ತೆ ಅಂದರೆ ಟೋಟಲ್ ಸಮ್ ಆಫ್ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಲ್ ದಿ ಗ್ಯಾಸಸ್. ಸೊ ಆಪ್ಷನ್ ಸಿ. ನೆಕ್ಸ್ಟ್ ಕಮ್ ಟು ದ 14th question. Which of the following can be regarded as a gas so that the gas laws could be applicable within the commonly encountered temperature limits? Sorry, which of the following gases regarded as a gas so that the laws could be applicable? ಎಲ್ಲ applicable ಆಗು. ಯಾವುದಕ್ಕೆ? ಆಲ್ಮೋಸ್ಟ್ ನಾವು ಆಕ್ಸಿಜನ್ ಬೇಕಂತಂದ್ರೆ ನಿಮಗೆ ಆಕ್ಸಿಜನ್, ಹೈಡ್ರೋಜನ್, ಏರ್.
ಸೊ ಇವು ಏನಿದಾವಲ್ಲ these are the gases regarded as gas, so that the gas laws could be applicable. So gas laws ಗೆ applicable ಯಾವಾಗ ಅಂದರೆ ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್ ಆ್ಯಂಡ್ ಏರ್. So coming to the 15th question. The unit of pressure in SI units is, the unit of pressure in SI units is, SI unit ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರುತ್ತೆ. ಯೂನಿಟ್ ಆಫ್ ಪ್ರೆಷರ್ ಆ್ಯಕ್ಚುಲಿ ನಾವು ಬಾರ್ಸ್ ಬರಲ್ಲ. ಬಾರ್ಸ್ 1 ಬಾರ್ ಅಂದರೆ ಎಷ್ಟು? 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. 1 ಬಾರ್ ಅಂದರೆ 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಕರೆಕ್ಟಾ? 1 ಬಾರ್ ಅಂತಂದರೆ, ಸೊ ಇಲ್ಲಿ ಬರೀತೆ ನೋಡಿ, 1 ಬಾರ್ ಇಸ್ ಈಕ್ವಲ್ ಟು 10⁵ ಪಾಸ್ಕಲ್. ಪಾಸ್ಕಲ್ ಅಂದರೆ ನ್ಯೂಟನ್ ಪರ್ ಎಮ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್ ಅಂತ ಅರ್ಥ. ಪಾಸ್ಕಲ್ ಅಂದರೆ ಒಂದು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ ಸೇಮ್. ಸೊ ನಾವು ಆಲ್ಮೋಸ್ಟು ನಾವು ಪ್ರೆಷರ್ ಕನ್ವರ್ಷನ್ ಮಾಡೋದು ನಾವು ಪಾಸ್ಕಲಲ್ಲಿ ಮಾಡ್ತೀವಿ, ಅವ್ರು ನ್ಯೂಟನ್ ಪರ್, ಎರಡು ಒಂದೇ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆಪ್ಷನ್ ಚೆಕ್ ಮಾಡಿರಿ, ಎರಡರಲ್ಲಿ ಯಾವ್ದು ಕೊಡೋದು ಚೆಕ್ ಮಾಡ್ಕೊಡಿ. ಸೊ kg/cm² ಇಲ್ಲ, mm ಆಫ್ ವಾಟರ್ ಕಾಲಮ್ ಇಲ್ಲ. ಸೊ ಪಾಸ್ಕಲ್ ಇದೆ ನೋಡಿರಿ, ಪಿ ಎ ಅಂದರೆ ಪಾಸ್ಕಲ್. ಸೊ ಡೈನ್ಸ್ ಇಲ್ಲ, ಬಾರ್ಸ್ ಇಲ್ಲ. ಸೊ ಬಾರ್ ಈಸ್ ನಾಟ್ ಎಸ್ ಐ ಯೂನಿಟ್, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಲ್ಲ. ಸೊ ಎಸ್ ಐ ಯೂನಿಟ್ ಅಂದರೆ ದಟ್ ಇಸ್ ಪಾಸ್ಕಲ್. ಇದು ಕೊಟ್ಟಿಲ್ಲ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೊಟ್ಟಿರ್ತಾರೆ. ಸೊ ಎರಡು ಆಪ್ಷನ್ ಒಂದೇ ಇದು, ಪಾಸ್ಕಲ್ ಅಂದರೆ ಒಂದೇ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ ಒಂದೇ. ಸೊ ಆಪ್ಷನ್ ಯಾವ್ದು ಬರ್ತಂಗೆ ನಮಗೆ? ದಟ್ ಈಸ್ ದ ಪಾಸ್ಕಲ್. ಇನ್ ಎ polytropic process, the perfect gas equation is P1V1/T1 = P2V2/T2 can be used only to determine. ಇವಾಗ ನೋಡ್ರಿ, polytropic processಲಿ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ ಕೊಡ್ತಾರೆ. P1V1/T1 is equal to P2V2/T2. P ಅಂದರೆ ಪ್ರೆಷರ್, ವಿ ಅಂದರೆ ವಾಲ್ಯೂಮ್, ಟಿ ಅಂದರೆ ಟೆಂಪ್ರೇಚರ್. ಇಲ್ಲೂ ಸೇಮ್ ಇದೆ. ಬಟ್ 1, 2 ಅಂದರೆ ಏನು ಡಿನೋಟ್ ಮಾಡ್ತಂದರೆ ಸ್ಟೇಟ್ಸ್, ಇನಿಷಿಯಲ್ ಮತ್ತು ಫೈನಲ್ ಅಂತ ಸೊ ತಿಳ್ಕೊಬೇಕು. ಅಂದರೆ 1 ಅಂದರೆ ಇನಿಷಿಯಲ್ ಸ್ಟೇಟ್, 2 ಅಂತಂದರೆ ಫೈನಲ್ ಸ್ಟೇಟ್. ಈ P1 ಅಂದರೆ ಇನಿಷಿಯಲ್ ಪ್ರೆಷರ್, P2 ಅಂದರೆ ಫೈನಲ್ ಪ್ರೆಷರ್, V1 ಅಂದರೆ ಇನಿಷಿಯಲ್ ವಾಲ್ಯೂಮ್, V2 ಅಂದರೆ ಫೈನಲ್ ವಾಲ್ಯೂಮ್. ಅದೇ ರೀತಿ T1 ಅಂದರೆ ಇನಿಷಿಯಲ್ ಟೆಂಪ್ರೇಚರ್, T2 ಅಂದರೆ ಫೈನಲ್ ಟೆಂಪ್ರೇಚರ್. ಸೊ ಈ ಇಕ್ವೇಷನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಏನಾದರೂ ಒಂದು ಪ್ರಾಪರ್ಟಿ ಫೈಂಡ್ ಮಾಡಬೇಕು. ಈಗ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಗೊತ್ತಿದೆ, PVT, ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಅದೇ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್. ಇದರಲ್ಲಿ ಸಪೋಸ್ ಏನಾದರೂ ನೀವು ವಾಲ್ಯೂಮ್ ಎಟ್ ದ ಎಂಡ್ ಫೈಂಡ್ ಮಾಡ್ತೀವಿ ನೋಡಿರಿ, V2 ಫೈಂಡ್ ಮಾಡ್ಬೇಕಂತ ತಿಳ್ಕೊರಿ. ಸೊ V2 ಫೈಂಡ್ ಮಾಡಿದ್ರೆ ಗಿವನ್ ಏನು ಕೊಡ್ಬೇಕು ನಮಗೆ? P1V1 ಗೊತ್ತಿರಬೇಕು, T1 ಗೊತ್ತಿರಬೇಕು, P2 ಗೊತ್ತಿರಬೇಕು ಮತ್ತು T2 ಗೊತ್ತಿರಬೇಕು. ಸೊ ಓನ್ಲಿ ಎಕ್ಸೆಪ್ಟ್ V2. ಸೊ ಅಂದರೆ ಯಾವ್ದಾದ್ರು 1 ಫೈಂಡ್ ಮಾಡ್ಕೊಂಡ್ರೆ ರಿಮೈನಿಂಗ್ ಪ್ರಾಪರ್ಟೀಸ್ ಅವರು ಕೊಟ್ಟಿರಬೇಕು, ಅಂದರೆ ನಮ್ಗೆ ಗೊತ್ತಿರಬೇಕು. ಅವಾಗಷ್ಟೇ ನಾವು ಅನ್ನೋನ್ ಪ್ರಾಪರ್ಟಿನ ಫೈಂಡ್ ಮಾಡ್ಬೋದು. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್, 1 ಪ್ರಾಪರ್ಟಿ ಅಟ್ 1 ಆಫ್ ದಿ ಸ್ಟೇಟ್ಸ್ ಪ್ರೊವೈಡೆಡ್ ಆಲ್ ದಿ ಅದರ್ ಪ್ರಾಪರ್ಟೀಸ್ ಆರ್ ನೋನ್. ಕರೆಕ್ಟಾ? ಏನು ಡಿಟರ್ಮೈನ್ ಇಲ್ಲಿ ಚೆಕ್ ಅವರೇ ಕೊಡ್ತಾರೆ. ಓನ್ಲಿ ಟು ಡಿಟರ್ಮೈನ್ ಏನು? 1 ಪ್ರಾಪರ್ಟಿ ಅಟ್ 1 ಆಫ್ ದಿ ಸ್ಟೇಟ್ಸ್. ಅದೇ ಏನಿಲ್ಲ, ಫೈನಲ್ ಸ್ಟೇಟ್ ನಾವು ಫೈಂಡ್ ಮಾಡೋಕಿಲ್ಲ, 1 ಸ್ಟೇಟ್. V1 ಫೈಂಡ್ ಮಾಡೋದು. V1 ಅಂದರೆ ಉಳ್ಕಿದ್ದೆಲ್ಲ ಕೊಟ್ಟಿರ್ಬೇಕಷ್ಟೇ. 1 ಪ್ರಾಪರ್ಟಿ ಅಟ್ ದ 1 ಆಫ್ ದಿ ಸ್ಟೇಟ್ಸ್ ಪ್ರೊವೈಡೆಡ್ ಆಲ್ ಅದರ್ ಪ್ರಾಪರ್ಟೀಸ್ ಆರ್ ನೋನ್. ಉಳ್ಕಿದ್ದೆಲ್ಲ ಪ್ರಾಪರ್ಟೀಸ್ ಗೊತ್ತಿರಬೇಕು ನಮಗೆ. ಸೊ ಅಂದರೆ ಆಪ್ಷನ್ ಇದೇ ಬರುತ್ತೆ ನಿಮ್ಗೆ. ಯಾವುದು? ಆಪ್ಷನ್ ಎ. ಯಾಕೆಂದರೆ 1 ಪ್ರಾಪರ್ಟಿ ಫೈಂಡ್ ಮಾಡ್ಕೊಂಡ್ರೆ ಉಳ್ಕಿದ್ದೆಲ್ಲ ಪ್ರಾಪರ್ಟೀಸ್ ಗೊತ್ತಿರಬೇಕು ನಿಮಗೆ. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ 17th ಕ್ವಶನ್. A closed system is one in which, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಓಪನ್ ಸಿಸ್ಟಮ್ ಅಂತಂದ್ರೇನು? ಬೋತ್ ಮಾಸ್ ಆ್ಯಂಡ್ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್. ಮಾಸ್ ಮತ್ತು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಓಪನ್ ಸಿಸ್ಟಮಲ್ಲಿ. ಕ್ಲೋಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಮಾಸ್ ಟ್ರಾನ್ಸ್ಫರ್ ಆಗಲ್ಲ, ಓನ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಕರೆಕ್ಟಾ? ಸೊ ದೆರ್ ಇಸ್ ನೋ ಮಾಸ್ ಟ್ರಾನ್ಸ್ಫರ್, ಬಟ್ ದೆರ್ ಇಸ್ ಎನರ್ಜಿ ಟ್ರಾನ್ಸ್ಫರ್ ಇನ್ ಕ್ಲೋಸ್ ಸಿಸ್ಟಮಲ್ಲಿ. ಇನ್ನೊಂದು ಬರುತ್ತೆ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮಲ್ಲಿ ಏನಾಯ್ತಂದರೆ, ಸೊ ಮಾಸ್ ಟ್ರಾನ್ಸ್ಫರ್ ಆಗೋಲ್ಲ, ಈ ಕಡೆ ಎನರ್ಜಿನೂ ಟ್ರಾನ್ಸ್ಫರ್ ಆಗೋಲ್ಲ. ಸೊ ನೈದರ್ ಮಾಸ್ ನಾರ್ ಎನರ್ಜಿ ಟ್ರಾನ್ಸ್ಫರ್ಸ್ ಫ್ರಮ್ ದ ಸಿಸ್ಟಮ್ದ ಹೋಗಲ್ಲ. ಸೊ ಮಾಸ್ ಆ್ಯಂಡ್ ಎನರ್ಜಿ ಎರಡೂ ಟ್ರಾನ್ಸ್ಫರ್ ಆಗೋದು ಯಾವುದರಲ್ಲಿ? ಓಪನ್ ಸಿಸ್ಟಮ್. ಮಾಸ್ ಟ್ರಾನ್ಸ್ಫರ್ ಆಗೋಲ್ಲ, ಎನರ್ಜಿ ಟ್ರಾನ್ಸ್ಫರ್ ಆಗೋದು ಕ್ಲೋಸ್ ಸಿಸ್ಟಮ್. ಎರಡೂ ಟ್ರಾನ್ಸ್ಫರ್ ಆಗೋಲ್ಲ, ಮಾಸ್ ಆ್ಯಂಡ್ ಎನರ್ಜಿ ಟ್ರಾನ್ಸ್ಫರ್, ಅದಕ್ಕೆ ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟು ಚೆಕ್ ಮಾಡಿರಿ? ಕ್ಲೋಸ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಕ್ಲೋಸ್ ಸಿಸ್ಟಮ್ ಅಂದರೆ ಏನು? ದೆರ್ ಇಸ್ ನೋ ಮಾಸ್ ಟ್ರಾನ್ಸ್ಫರ್, ಬಟ್ ದೆರ್ ಇಸ್ ಎನರ್ಜಿ ಟ್ರಾನ್ಸ್ಫರ್. ಸೊ ಆಪ್ಷನ್ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿರಿ, ಆಪ್ಷನ್ ಮಾಸ್ ಡಸ್ ನಾಟ್ ಕ್ರಾಸ್ ದಿ ಬೌಂಡ್ರಿ, ಕರೆಕ್ಟಾ, ಆಫ್ ದಿ ಸಿಸ್ಟಮ್, ದೋ ಎನರ್ಜಿ ಮೇ ಡೂ ಸೊ. ಅಂದರೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಮಾಸ್ ಮಾತ್ರ ಟ್ರಾನ್ಸ್ಫರ್ ಆಗೋಲ್ಲ ಕ್ಲೋಸ್ ಸಿಸ್ಟಮ್. ಕರೆಕ್ಟ್ ಹೌದಲ್ಲ? ಎಸ್, ಇಟ್ಸ್ ಅ ರೈಟ್. ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿರಿ.
ಮಾಸ್ ಕ್ರಾಸ್ ದಿ ಬೌಂಡ್ರಿ. ಸೊ ಮಾಸ್ ಕ್ರಾಸ್ ಆಗಲ್ಲ, ಆ್ಯಕ್ಚುಲಿ ಕ್ರಾಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಕ್ರಾಸ್ ಆಗೋದು, ಅದು ಐಸೋಲೇಟೆಡ್ ಬರುತ್ತೆ, ಇದು ಬರಲ್ಲ. ಸೊ ಬೋತ್ ಎನರ್ಜಿ ಆ್ಯಂಡ್ ಮಾಸ್ ಕ್ರಾಸಸ್ ದಿ ಬೌಂಡ್ರಿ, ಇದು ಅಲ್ಲ, ಯಾಕೆ ಇದು ಓಪನ್ ಸಿಸ್ಟಮಲ್ಲಿ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ರೈಟ್. ಸೊ 17th ಕ್ವಶನ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ದ 18th ಕ್ವಶನ್. ದ ಟೆಂಪ್ರೇಚರ್ ಆಫ್ ಅ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ, ಈಗ ನೋಡಿರಿ, ಯಾವುದೇ ಒಂದು ಬಾಡಿಗೂ ಟೆಂಪ್ರೇಚರ್ ಯಾವ ರೀತಿ ಯಾವಾಗ ರೈಸ್ ಆಗುತ್ತೆ, ಟೆಂಪ್ರೇಚರ್ ರೈಸ್ ಅಂತ ಏನಾಗುತ್ತೆ. ಸೊ ಅಂದರೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಇದ್ದಾಗ ಮಾತ್ರ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಈಗ ನೋಡಿರಿ, ಎಕ್ಸಾಂಪಲ್ ನೀವು ಫ್ರಿಕ್ಷನ್, ನಿಮ್ಮ ಕೈನ ನೀವು ತಿಕ್ಕೊಂಡ್ರೆ ನಿಮ್ಗೆ ಫ್ರಿಕ್ಷನ್ ಆಗುತ್ತಲ್ಲ, ಅವಾಗ ಹೀಟ್ ಜನ್ರೇಟ್ ಆಗುತ್ತೆ. ಅಂದರೆ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಕೊಲ್ಯಾಡ್ ಅಂದರೆ ಮೂವ್ಮೆಂಟ್ ಆಗ್ತವೆ. ಅದಕ್ಕೆ ಎನರ್ಜಿ ಯಾವಂತ ಕರಿತೀವಿ ನಾವು, ಮೂಮೆಂಟ್ ಎನರ್ಜಿ. ಸಪೋಸ್ ಪೋಷನ್ ಅಂದರೆ ಪೋಷನ್ ಅಲ್ಲ, ಮೂಮೆಂಟ್ ಇದ್ದರೆ ಏನು ಕರಿಬೇಕು, ಯಾವ ಎನರ್ಜಿ ಕರಿತೀರಿ ಈಗ ನಿಮ್ಗೆ ಎನರ್ಜಿ ಗೊತ್ತಿದೆ, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಗೊತ್ತಿದೆ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ವರ್ಚ್ ಆಫ್ ಪೋಷನ್, ಅಂದರೆ ನಿಂತಿರಬೇಕು, ಅದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ವರ್ಚ್ ಆಫ್ ಇಟ್ಸ್ ಮೋಷನ್, ಅಂದರೆ ಮೂವ್ಮೆಂಟ್ ಇದ್ದರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಈಗ ನಾವು ಕೈನ ರಬ್ ಮಾಡ್ತೀವಿ, ಸೊ ಮಾಲಿಕ್ಯೂಲ್ಸ್ ಏನಂದ್ರೆ ಮೂವ್ಮೆಂಟ್ ಆಗ್ತಾವೆ. ಆ ಮೂವ್ಮೆಂಟ್ ಆಗಿದ್ರೆ ಏನಾಗುತ್ತೆ, ಹೀಟ್ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ದ ಟೆಂಪ್ರೇಚರ್ ಆಫ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ಹೀಟಿಂಗ್ ಅಲ್ಲ, ಬಿಕಾಸ್ ಏನೇ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗುತ್ತೆ, ನೀವು ರಬ್ ಮಾಡಿದ್ರೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗುತ್ತೆ. ಆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸಿಂದ ಏನಾಗುತ್ತೆ, ಹೀಟ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ರೈಸ್ ಹಾಕೊಂಡು ಹೋಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ 19th ಕ್ವಶನ್. ಅಕಾರ್ಡಿಂಗ್ ಟು ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್, ದ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಈಸ್ ಅಟೈನ್ಡ್ ಎಟ್ ಟೆಂಪ್ರೇಚರ್ ಝೀರೋ ಆಗ ಪ್ರೆಷರ್ ಏನಾಗಬೇಕು. ಈಗ ನೋಡಿ, ನೀವು ಪ್ರೆಷರ್ ಹಾಕಿದರೆ ಅಷ್ಟೇನು ಹೀಟ್ ಆಗುತ್ತೆ ಯಾವುದೇ ಬಾಡಿ. ಈಗ ನೀವು ಕಾಂಪ್ರೆಸ್ ಮಾಡಿರಿ, ಈಗ ಒಂದು ಕಂಟೈನರಲ್ಲಿ ಆಯಿಲ್ ಇಟ್ಕೊಡಿ. ಈಗ ಎಕ್ಸಾಂಪಲ್ ಇದು ನೋಡಿದ್ರಿ, ಬೈಕ್ ಐಸ್ ಇಂಜಿನ್ಸ್. ಓಕೆ, ಸೊ ಅಲ್ಲಿ ಕಾಂಪ್ರೆಷನ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಹೈ ಪ್ರೆಷರ್ಗೆ ಪೆಟ್ರೋಲ್ ಮತ್ತು ಏರ್ ಹೀಟಾಗಿ ಸ್ಪಾರ್ಕ್ ಪ್ಲಗ್ ಹೋಗಿ ಬರ್ನ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಆ್ಯಸ್ ಇಟ್ಸ್ ಗೊತ್ತು ನಿಮಗೆ. ಸೊ ಬಟ್ ಝೀರೋ ಟೆಂಪ್ರೇಚರ್ ಇರಬೇಕಾದ್ರೆ ಏನಾಗಬೇಕು, ಪ್ರೆಷರ್ ಏನಾಗಬೇಕು, ಝೀರೋ ಆಗಬೇಕು, ವಾಲ್ಯೂಮ್ ಝೀರೋ ಆಗಬಾರ್ದು. ನಮಗೇನು ಪ್ರೆಷರ್ ಝೀರೋ ಇರಬೇಕು. ಅವ್ರು ಏನು ಕೇಳಿ ಚೆಕ್ ಮಾಡಿ, ಅಕಾರ್ಡಿಂಗ್ ಟು ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ದಿ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಯಾವಾಗ ಆಗುತ್ತೆ ಅಂತಂದರೆ ಪ್ರೆಷರು ಝೀರೋ ಇರಬೇಕು. ಓಕೆ, ನೆಕ್ಸ್ಟ್ ಕಮಿಂಗ್ ಟು 20th ಕ್ವಶನ್. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಸ್ಯೂಮ್ಸ್ ದ್ಯಾಟ್ ದ ಕೊಲಿಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್, ಏನಿದು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ಕು, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ಕು, ಪಾರ್ಷಿಯಲಿ ಎಲಾಸ್ಟಿಕ್ಕು, ಆರ್ ಇನ್ನೊಂದು ಯಾವುದು ಲಾಸ್ಟ್ ಒಂದು ಪಾರ್ಷಿಯಲ್ ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್. ಸೊ ನೋಡಿ, ನಾನು ನಿಮಗೆ ಅದೇ ಕೊಲಿಷನ್ ಅಂದರೆ ಯಾವಾಗುತ್ತೆ, ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಮೂಮೆಂಟ್ ಆಗ್ತಿರ್ತಾವೆ. ಸೊ ಒಂದಕ್ಕೊಂದು ಕೊಲಾಡ್ ಆಗಿ ಸೊ ಆಚೆ ಈಚೆ ಹೋಗ್ತಾ ಇರ್ತಾವೆ, ಅಂದರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅದು. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಸ್ಯೂಮ್ಸ್ ದಟ್ ದ ಕೊಲಿಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ರಿಟರ್ನ್ ಆದ ಪೋರ್ಷನ್ ಬರ್ಬೋದು ಎಲಾಸ್ಟಿಕ್ ಅಂದರೆ. ಸೊ ಒಂದೊಂದಕ್ಕೆ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಸೊ ಬಡ್ಕೊಂಡು ಈ ಕಡೆ ಆ ಕಡೆ ಈ ಕಡೆ ಹೋಗ್ತಿರ್ತಾವೆ, ಸೊ ಕೊಲಿಷನ್ ಆಗ್ತಿರ್ತಾವೆ. ನೆಕ್ಸ್ಟ್ ಕಮಿಂಗ್ ಟು ದ 21st ಕ್ವಶನ್. The pressure of a gas in terms of its mean kinetic energy per unit volume E is equal to the, ಇದು ಒಂದು ಫಾರ್ಮುಲಾ ನೆನಪಿಟ್ಕೋಬೇಕು, 2E/3 ಅಂತ ಬರುತ್ತೆ. ಅಂದರೆ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 2/3 ಇಂಟು ಇಟ್ಸ್ ಎನರ್ಜಿ. ಇದು ಫಾರ್ಮುಲಾ ಆ್ಯಕ್ಚುಲಿ. ದ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ, ಇ ಅಂದರೆ ಕೈನೆಟಿಕ್ ಎನರ್ಜಿ ಇದು. ಸೊ ಬರೀ ಇ ಕೊಟ್ಟಿದ್ದಾರೆ, ಇದಕ್ಕೆ ಇ ಅಂತಲೇ ಬರಿಬೋದು. ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು 2/3 ಇ. ಇದು ಆಪ್ಷನ್ ಕೊಟ್ಟಿಲ್ಲ ಅಂದರೆ ಇಂಟು ಮಾಡ್ಕೊರಿ, ಅಂದರೆ 2E/3 ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಕಮ್ ಟು ದ 22nd ಕ್ವಶನ್. ದ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಇನ್ ಟರ್ಮ್ಸ್ ಆಫ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ಸೊ ನಮಗೆ ಹೇಳಿದೆ, ಡೈರೆಕ್ಟ್ ನೀವು ಎಷ್ಟು ರಬ್ ಮಾಡ್ತಿರೋ ಹಂಗೆ ಟೆಂಪ್ರೇಚರ್ ಏನಿದೆ, ಸೊ ರೈಸ್ ಹಾಕೊಂತ ಹೋಗುತ್ತೆ. ಸೊ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅದು. ಅಂದರೆ ಕೈನೆಟಿಕ್ ಎನರ್ಜಿ ಅಂದರೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಸೊ ಅಂದರೆ ಡೈರೆಕ್ಟ್ಲಿ ಅಬ್ಸಲ್ಯೂಟ್ ಟೆಂಪ್ರೇಚರ್ ಈಸ್ ಪ್ರೊಪೋರ್ಷನಲ್ ಟು ದಿ ಡೈರೆಕ್ಟ್. ಇನ್ವರ್ಸ್ಲಿ ಅಲ್ಲ, ಇದು ಬರಲ್ಲ, ಇನ್ವರ್ಸ್ಲಿ ಬರಲ್ಲ, ಸ್ಕ್ವೇರ್ ರೂಟ್ ಆಫ್ ಬರಲ್ಲ, ಸ್ಕ್ವೇರ್ ಆಫ್ ದಿ ಟೆಂಪ್ರೇಚರ್ ಬರಲ್ಲ, 1/√T ಬರಲ್ಲ. ಸೊ ಆಪ್ಷನ್ ಅದು ಬರುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟೆಂಪ್ರೇಚರ್. ಸೊ ನೀವು ಹೆಂಗೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ತಾವೋ ಸೊ ಆ ರೀತಿ ಟೆಂಪ್ರೇಚರ್ ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ 23rd ಕ್ವಶನ್. ದ ಸೂಪರ್ಹೀಟೆಡ್ ವೇಪರ್ಸ್ ಬಿಹೇವ್ಸ್
as first option exactly as gas, as steam, as ordinary vapor, and next approximately as a gas, as the average of gas and vapor. Superheated vapors ಅಂದ್ರೆ ಏನು, above the saturated temperature में heat ಮಾಡ್ತೀವಿ ನಾವು. ಸೊ ಅವಾಗ ವೇಪರ್ಸ್ ಬರ್ತಾವೆ. Superheated vapors behaves like a approximately gas, so not exactly gas, approximately gas. ಯಾಕೆಂದ್ರೆ ಸ್ವಲ್ಪ ವೇಪರ್ಸ್ ಏನಂದ್ರೇನು ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ ಕರೆಕ್ಟ್ ವೇಪರ್ಸ್ ಅಂದರೆ. ಸೊ ಅಪ್ರಾಕ್ಸಿಮೇಟ್ಲಿ ಆಸ್ ಎ ಗ್ಯಾಸಸ್, ನಾಟ್ ಎಕ್ಸಾಕ್ಟ್ಲಿ ಗ್ಯಾಸ್, ಎಲ್ಲ ಗ್ಯಾಸಸ್ ಇಲ್ಲ, ಅಪ್ರಾಕ್ಸಿಮೇಟ್ಲಿ ಆಸ್ ಎ ಗ್ಯಾಸ್. ನೆಕ್ಸ್ಟ್ ಕಮಿಂಗ್ ಟು ದ 24th ಕ್ವಶನ್. ಸೊ ಇದು ಗೊತ್ತಿದೆ ನಿಮಗೆ, ಅಕಾರ್ಡಿಂಗ್ ಟು ದ ಬಾಯ್ಲ್ಸ್ ಲಾ. ಸೊ ಬಾಯ್ಲ್ಸ್ ಲಾ ಅಂತಂದ್ರೆ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಪ್ರೆಷರ್. ಕರೆಕ್ಟ್, ಇದಂತೂ ಫಾರ್ಮುಲಾ ಕೊಡಲಿ. ಜಸ್ಟ್ ನೆಕ್ಸ್ಟ್ ನೋಡ್ರಿ, ಇದನ್ನು ಈ ಕಡೆ ಕಳಿಸ್ತೀನಿ, ಏನಾಗುತ್ತೆ ಪಿ ವಿ ಈಸ್ ಈಕ್ವಲ್ ಟು ಸಿ ಆಗುತ್ತೆ. ಕರೆಕ್ಟಾ, ಪಿ ವಿ ಈಸ್ ಈಕ್ವಲ್ ಕಾನ್ಸ್ಟೆಂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು. ಸೊ ನೆಕ್ಸ್ಟ್ ಇದೇ ರೀತಿ P1 V1 ಈಸ್ ಈಕ್ವಲ್ ಟು 2 ಸ್ಟೇಟ್ಸ್, V2 ಈಸ್ ಈಕ್ವಲ್ ಟು ಸಿ ಅಂತ ತೊಗೋತೀನಿ. ಇವೆರಡು ಇದನ್ನಷ್ಟೇ ತೊಗೋತೀನಿ ನಾನು, ಕನ್ಸಿಡರ್ ಮಾಡ್ತೀನಿ 2 ಸ್ಟೇಟ್ಸ್. ಓಕೆ, ಇದ್ರೆ ಚೆಕ್ ಮಾಡೋಣ, ಈಕ್ವೇಷನ್ ಯಾವ್ದು ಬರುತ್ತೆ ಮೇಲೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಓನ್ಲಿ ವಿ ಎಷ್ಟು, ಪಿ ವಿ ಎಷ್ಟು ಇರಬೇಕು ಅಂದರೆ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇದು, ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಬಾಯ್ಸ್ ಲಾ ಅದು. ಸೊ ಟೆಂಪ್ರೇಚರ್ ಇರಬಾರ್ದು, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಸೊ ಇದು ಬರೋ ಚಾನ್ಸಸ್ ಇದೆ, ಚೆಕ್ ಮಾಡೋಣ ಈಕ್ವೇಷನ್. ಸೊ ಫಸ್ಟ್ ಮೇಲೆ P2 ಇದನ್ನು ಕೆಳಗೆ P1, ಇದು P2 ಇಲ್ಲಿ ಆ್ಯಸ್ ಇಟ್ ಈಸ್. ಸೊ ಬ್ರಿಂಗ್ ದಿಸ್ P1 ಟು ದ ಡಿನಾಮಿನೇಟರ್, P1 ಇಲ್ಲಿ ಬರುತ್ತೆ, ಜೊತೆಗೆ V1 ಇಲ್ಲಿ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ V2 ಕ್ರಾಸ್ ಮಲ್ಟಿಪ್ಲೈ ಕೆಳಗಡೆ ಬರುತ್ತೆ. ಸೊ ಇದು ರಿವರ್ಸ್ ಮಾಡ್ಕೊ, ರಿವರ್ಸ್ ಇದೆ, P2 ಬೈ P1 ಇಸ್ ಈಕ್ವಲ್ ಟು V1 ಬೈ V2 ಅಟ್ ಕಾನ್ಸ್ಟೆಂಟ್ ಏನು ಟೆಂಪ್ರೇಚರ್. ಸೊ ಚೆಕ್ ಮಾಡಿ ಆಯ್ತು, ಆಪ್ಷನ್ P2 ಬೈ P1 V1 ಬೈ V2. ಸೊ ಆಪ್ಷನ್ ಯಾವುದು, ಡಿ is the right answer. So next we can go to the 25th question. The absolute zero pressure will occur at the ಸೊ ಇದು ಚೆಕ್ ಮಾಡಿ, ಮಾಲಿಕ್ಯೂಲ್ ಮೂಮೆಂಟ್ ಏನಿರಬೇಕು. ಈಗ ಝೀರೋ ಪ್ರೆಷರ್ ಅಂದರೆ ಏನು, ಸೊ ಪ್ರೆಷರ್ ಹಾಕಲ್ಲ, ಅವು ಮೂಮೆಂಟ್ಸ್ ಮಾಲಿಕ್ಯೂಲ್ಸ್ ಮೂಮೆಂಟ್ ಆಗ್ತಾವ, ಆಗಲ್ಲ. ಸೊ ನೋ ಮೂಮೆಂಟ್. ಸೊ ಚೆಕ್ ಮಾಡ್ಕೊಡ್ರಿ, ಅಟ್ ದ ಸಿ ಲೆವೆಲ್, ಅಟ್ ದ ಸೆಂಟರ್ ಆಫ್ ಅರ್ತ್, ವೆನ್ ದ ಮಾಲಿಕ್ಯೂಲ್ಸ್ ಮೂಮೆಂಟಮ್ ಆಫ್ ದಿ ಸಿಸ್ಟಮ್ ಬಿಕಮ್ಸ್ ಝೀರೋ. ಕರೆಕ್ಟಾಗಿ ಮಾಲಿಕ್ಯೂಲ್ ಮೂಮೆಂಟ್ ಏನಿರಬೇಕು, ಝೀರೋ ಇರ್ತದೆ. ಸೊ ಮಾಲಿಕ್ಯೂಲ್ ಮೂಮೆಂಟೇ ಇಲ್ಲ, ಪ್ರೆಷರ್ ಹಾಕಿದಷ್ಟೇ ಮೂಮೆಂಟ್ ಆಗುತ್ತೆ. ಸೊ ದೇರ್ ಇಸ್ ನೋ ಝೀರೋ ಪ್ರೆಷರ್. ಸೊ ದೆನ್ಸ್ absolute zero pressure will occur when molecular movement of a system becomes zero. So next, so this one very important, 126 though. No liquid can exist at a zero pressure. ಸೊ ಪ್ರತಿಯೊಂದು ಲಿಕ್ವಿಡ್ಗೂ ಒಂದು ಪ್ರೆಷರ್ ಇದ್ದೇ ಇರ್ತದೆ. ಸೊ ಅದ್ರ ತಕ್ಕಂಥ ಪ್ರೆಷರ್ ಇರುತ್ತೆ. ಸೊ ಯಾವುದೇ ಲಿಕ್ವಿಡ್ ಇಲ್ಲ, ಅದಕ್ಕೆ ನೋ ಲಿಕ್ವಿಡ್ ಕ್ಯಾನ್ ಎಕ್ಸಿಸ್ಟ್ ಆ್ಯಸ್ ಎ ಲಿಕ್ವಿಡ್ at a zero pressure. So 27th ಆಯ್ತಲ್ಲ. ಸೊ ದ ಯೂನಿಟ್ ಆಫ್ ಪವರ್ ಇನ್ ಎಸೆನ್ಸ್ ಇಸ್ ವ್ಯಾಟ್ಸ್. ಸೊ ಪಾಸ್ಕಲ್ ಪ್ರೆಷರ್ ಬರ್ತಂದರೆ, ನ್ಯೂಟನ್ ಫೋರ್ಸ್, ಜೌಲ್ಸ್ ಎನರ್ಜಿ. ಸೊ ದಿಸ್ ಅರ್ಸ್ ಆಲ್ಸೋ ಎನರ್ಜಿ. ನೆಕ್ಸ್ಟ್ ಕಮಿಂಗ್ ಟು ದ 28th ಕ್ವಶನ್. ದ ಕಂಡೀಷನ್ ಆಫ್ ಪರ್ಫೆಕ್ಟ್ ವ್ಯಾಕ್ಯೂಮ್, ದಟ್ ಈಸ್ ಅಬ್ಸಲ್ಯೂಟ್ ಝೀರೋ ಪ್ರೆಷರ್. ವ್ಯಾಕ್ಯೂಮ್ ಅಂದರೆ ಪ್ರೆಷರ್ ಇರಲ್ಲ, ಕ್ಯಾನ್ ಬಿ ಅಟೈನ್ಡ್ ಎಟ್ ಟೆಂಪ್ರೇಚರ್ ಎಷ್ಟು -273.16 degrees centigrade at a temperature of 0 degree centigrade at a temperature of 273 Kelvin. A negative pressure and zero temperature can't be attained. ಸೊ ವ್ಯಾಕ್ಯೂಮ್ ಅಂದರೆ ಆಲ್ಮೋಸ್ಟ್ ನೆಗೆಟಿವ್ ಇರ್ತದೆ ವ್ಯಾಕ್ಯೂಮ್ ಅಂದರೆ. ಸೊ ನಾಟ್ ಎಕ್ಸಾಕ್ಟ್ಲಿ ಝೀರೋ. ಸೊ ವ್ಯಾಕ್ಯೂಮ್ ನೋಡಿರಿ, ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಒಳಗಡೆ ಸೆಕ್ಷನ್ ಆಗ್ಬೋದು. ಕರೆಕ್ಟಾ, ಅಂದರೆ ನೆಗೆಟಿವ್ ಅಲ್ಲಿ ಇರ್ತದೆ. ಸೊ ಹಂಗಾಗಿ ಆನ್ಸರ್ ಏನು ಬರುತ್ತೆ, ನೆಗೆಟಿವ್ ಚೆಕ್ ಮಾಡಿ ಯಾವುದು, -273. ಆಪ್ಷನ್ ಈಸ್ -273.16 degrees centigrade. ನೆಕ್ಸ್ಟ್ ಕಮಿಂಗ್ ಟು ದ 29th ಕ್ವಶನ್. ಸೊ ಇದು ಇಂಪಾರ್ಟೆಂಟ್, ಇದರಲ್ಲಿ ಕ್ವಶನ್ ಫಿಕ್ಸ್ ಬರುತ್ತೆ ಎಕ್ಸಾಮಲ್ಲಿ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ. ಇಂಟೆನ್ಸಿವ್ ಪ್ರಾಪರ್ಟಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಇವು ಸ್ವಲ್ಪ ನೆನ್ಪಿಟ್ಕೋಬೇಕು. ಸೊ ನೋಡಿ, ಇಂಟೆನ್ಸಿವ್ ಪ್ರಾಪರ್ಟಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಕನ್ಫ್ಯೂಷನ್ ಆಗ್ಬಾರ್ದು. ಇಂಟೆನ್ಸಿವ್ ಅಂದರೆ ಏನು, ಇಂಡಿಪೆಂಡೆಂಟ್ ಆಫ್ ಮಾಸ್. ಸೊ I/I ಇದೆಲ್ಲ ಅಂದರೆ ಇಂಡಿಪೆಂಡೆಂಟ್ ಆಫ್ ಅಂದರೆ ಮಾಸ್ ಡಿಪೆಂಡೆಂಟ್ ಇರಲ್ಲ, ಅದು ಯಾವುದು ಇಂಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇದರ ಅಪೋಸಿಟ್, ಇದನ್ನು ಡಿಪೆಂಡೆಂಟ್ ಆನ್ ಮಾಸ್. ಸೊ ಆಪ್ಷನ್ ಚೆಕ್ ಮಾಡೋಣಾಗಾರೆ ಇಲ್ಲಿ ನೋಡಿ, ಇಂಟೆನ್ಸಿವ್ ಕೊಡೋದು. ಇಂಟೆನ್ಸಿವ್ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್ ಈಸ್ ಒನ್ ಹೂಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಮಾಸ, ಇಂಡಿಪೆಂಡೆಂಟ್ ಆನ್ ಮಾಸ. ಫಸ್ಟ್ ಚೆಕ್ ಮಾಡಿ, ಡಿಪೆಂಡ್ಸ್ ಆನ್ ದಿ ಮಾಸ್ ಇದೆ, ಇದು ಬರಲ್ಲ. ಡಸ್ ನಾಟ್ ಡಿಪೆಂಡ್ ಆನ್ ದಿ ಮಾಸ್ ಅಂದರೆ ಇಂಡಿಪೆಂಡೆಂಟ್ ಇದು. ಸೊ ದಿಸ್ ಈಸ್ ದ ಆನ್ಸರ್. ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಪಾತ್. ಸೊ ಪಾತ್ ಬರಲ್ಲ, ಓನ್ಲಿ ಪ್ರಾಪರ್ಟೀಸ್ ನಮಗೆ.
independent of mass ಅಂತ ಚೆಕ್ ಮಾಡಿ. ಸೊ ಮಾಸ್ ಆಫ್ ದ ಸಿಸ್ಟಮ್ ಲೈಕ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಮಾಸ್ ಬೇಕೇ ಬೇಕು. ಸೊ ನೆಕ್ಸ್ಟ್ ಕಮಿಂಗ್ ಟು ದ 30th ಕ್ವಶನ್. ದ ಸ್ಪೆಸಿಫಿಕ್ ಹೀಟ್ ಆಫ್ ಏರ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಈಸ್. ಇದನ್ನು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಸ್ಪೆಸಿಫಿಕೇಟೆಡ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಸಿ ಪಿ ಅಂತ ತೊಗೋತೀವಿ. ಸ್ಪೆಸಿಫಿಕೇಟೆಡ್ ಕಾನ್ಸ್ಟೆಂಟ್ ವಾಲ್ಯೂಮ್ ಸಿ ವಿ ಅಂತ ಹೋಗ್ತೀವಿ. ಆಮೇಲೆ ಸಿ ಪಿ ವ್ಯಾಲ್ಯೂ 1.004 ಇರಬೇಕು. ಸಿ ವ್ಯಾಲ್ಯೂ 0.723 ಅಂತ ಇದೆ ವ್ಯಾಲ್ಯೂ. ಸೊ ಕ್ವಶನ್ ಚೆಕ್ ಮಾಡಿ ಏನು ಕೇಳಿದ್ರೆ ನಮಗೆ ಸ್ಪೆಸಿಫಿಕ್ ಹೀಟೆಡ್ ಕಾನ್ಸ್ಟೆಂಟ್ ಪ್ರೆಷರ್ ಕೊಟ್ಟಿದ್ದಾರೆ. ಅಂದರೆ 1.004 ಇದೆ. ಸೊ ಅಂದರೆ 1 ನಿಯರ್ಲಿ ಅದು 1.0 ಬರುತ್ತೆ. ಅದೇ ಸಿ ವಿ ಕೇಳಿದ್ರೆ 0.723. ಸೊ ವ್ಯಾಲ್ಯೂ ಎರಡು ಬರ್ಕೊಡ್ರಿ ಒಂದು ಕಡೆ. ಸಿ ಪಿ ವ್ಯಾಲ್ಯೂ 1.004 ಕಿಲೋ ಜೌಲ್ಸ್ ಪರ್ ಕೆ ಜಿ ಕೆಲ್ವಿನ್. ಇದು 0.723 ಕಿಲೋ ಜೌಲ್ಸ್ ಪರ್ ಕೆ ಜಿ ಕೆಲ್ವಿನ್. ಇದು ಎಲ್ಲ ಅಸೈನ್ಮೆಂಟ್ ನೆನ್ಪಿಟ್ಕೋಬೇಕು ಇದನ್ನು. ನೆಕ್ಸ್ಟ್ ಕಮಿಂಗ್ ಟು ದ 31st ಕ್ವಶನ್. The characteristic gas constant of a gas is equal to the, so R formula. So what is the relation between R, Cp and Cv? ಅದು ನೆನಪಿಟ್ಕೋಬೇಕು. R equal to what? Cp minus Cv. The difference between two specific heat is a gas constant. ಇದು Cp minus Cv ಕೊಟ್ಟಿದ್ದಾಗೆ. ಸೊ ಗ್ಯಾಮ ಬರಲ್ಲ. Cp by Cv ಅಂದರೆ ಗ್ಯಾಮ್ ಆಗುತ್ತೆ, ಮತ್ತು ಅದು ರಾಂಗ್ ಆಗುತ್ತೆ. ಅದು ರೇಷಿಯೋ ಆಫ್ ಸ್ಪೆಸಿಫಿಕೇಟ್ಸ್ Cp by Cv. ಇದು ಎರಡು ನೆನ್ಪಿಟ್ಕೊಡ್ರಿ ಫಾರ್ಮುಲಾಸ್. R ಅಂದರೆ Cp minus Cv, ಎರಡು ಸ್ಪೆಸಿಫಿಕೇಟ್ ಕೊಟ್ಟಿರ್ತಾರೆ. ಸ್ಪೆಸಿಫಿಕೇಟೆಡ್ ಕಾನ್ಸ್ಟೆಂಟ್ ಪ್ರೆಷರ್, ಸ್ಪೆಸಿಫಿಕೇಟೆಡ್ ಕಾನ್ಸ್ಟೆಂಟ್ ವಾಲ್ಯೂಮ್. ಉಲ್ಟಾ ಬರೀಬಾರ್ದು. ಸಿ ಪಿ ಮೈನಸ್ ಸಿ ವಿನೇ ಇರುತ್ತೆ. ಆ್ಯಂಡ್ ಗಾಮ ಕೊಟ್ಟಿದ್ರೆ ಸಿ ಪಿ ಬೈ ಸಿ ವಿ ಆಗುತ್ತೆ. ಈಗ ಚೆಕ್ ಮಾಡಿ ಏನು ಕೊಟ್ಟಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ ಗ್ಯಾಸ್ ಕಾನ್ಸ್ಟೆಂಟ್ ಕೊಟ್ಟಿದ್ರೆ ಆರ್ ಕೊಟ್ಟಿದೆ. ಆರ್ ಫೈಂಡ್ ಮಾಡಬೇಕು. ಆರ್ ಫಾರ್ಮ್ ಏನಂದರೆ ಸಿ ಪಿ ಮೈನಸ್ ಸಿ ವಿ. ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಕಮಿಂಗ್ ಟು ದ 32nd ಕ್ವಶನ್. ದ ಬಿಹೇವಿಯರ್ ಆಫ್ ಗ್ಯಾಸಸ್ ಕ್ಯಾನ್ ಬಿ ಫುಲ್ಲಿ ಡಿಟರ್ಮೈನ್ಡ್ ಬೈ ಯೂಸಿಂಗ್ ಎಷ್ಟು ಲಾಸ್ ಬರ್ತವೆ ನಮಗೆ? ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸೆಕ್ ಲಾ. ಇವೆ ಮೂರು ಆ್ಯಕ್ಚುಲಿ ಮೇನ್. ಇನ್ನೊಂದು ಗ್ಯಾಸಸ್ ಬರ್ತದೆ, ಅವೊಗಡ್ರಸ್ ಲಾ. ಸೊ ಟೋಟಲ್ ಎಷ್ಟು ಗ್ಯಾಸ್ ಲಾಸ್ ಅದು? 1, 2, 3 ಆ್ಯಂಡ್ 4. ಸೊ 4 ಗ್ಯಾಸ್ ಲಾಸ್. ಅಂದರೆ ಆಪ್ಷನ್ ಡಿ ಈಸ್ ರೈಟ್. ಆಪ್ಷನ್ ಡಿ ಈಸ್ ರೈಟ್. 4 ಗ್ಯಾಸ್ ಲಾಸ್. ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸೆಕ್ ಲಾ, ಅವೊಗಡ್ರಸ್ ಲಾ. ಟೋಟಲ್ 4 ಗ್ಯಾಸ್ ಲಾ, ಜೌಲ್ಸ್ ಲಾ ಅಂತ ಕರಿತೇವೆ. ನೆಕ್ಸ್ಟ್ ಕಮಿಂಗ್ ಟು ದ 33. ಸೊ ಇದು ಕ್ವಶನ್ ಆಲ್ಮೋಸ್ಟ್ ಭಾಳ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ದ ಇಕ್ವೇಷನ್ ಆಫ್ ಪಿ ಪ್ಲಸ್ ಎ ಬೈ ವಿ ಸ್ಕ್ವೇರ್ ಇಂಟು ವಿ ಮೈನಸ್ ಬಿ ಇಸ್ ಈಕ್ವಲ್ ಟು ಆರ್. ಸೊ ಇದು ಆ್ಯಕ್ಚುಲಿ ಪಿ ವಿ ಇಸ್ ಈಕ್ವಲ್ ಟು ಆರ್ ಇದ್ದಂಗೆ ಇದೆ. ಅಂದರೆ ಏನಿದು? ವರ್ಕ್ ಡನ್. ಸಾರಿ, ಪಿ ವಿ ಇಸ್ ಈಕ್ವಲ್ ಟು ಎಮ್ ಆರ್ ಟಿ ಇದ್ದಂಗೆ. ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ ಪಿ ವಿ ಈಕ್ವಲ್ ಟು ಎಮ್ ಆರ್ ಟಿ. ಸೊ ಪಿ ವಿ ಇಸ್ ಈಕ್ವಲ್ ಟು ಆರ್ ಇದೆ. ಸೊ ಪಿ ವಿ ಮತ್ತು ಒನ್ ಥಿಂಗ್ ಬಟ್ ವರ್ಕ್ ಡನ್. ಸೊ ಇದು ಯಾವ ಇಕ್ವೇಷನ್? ಆ್ಯಕ್ಚುಲಿ ಬರೀ ಪಿ ಆ್ಯಂಡ್ ವಿ ಕೊಡಲ್ಲ. ಪಿ ಅಂತ ಏನು ಕೊಡಿದ್ರೆ ಪಿ ಪ್ಲಸ್ ಎ ಬೈ ವಿ ಸ್ಕ್ವೇರ್ ಇಂಟು ವಿ ಮೈನಸ್ ಬಿ ಈಸ್ ಈಕ್ವಲ್ ಟು ಆರ್. ಇದು ನಮ್ಮ ಜನರಲ್ ಗ್ಯಾಸ್ ಇಕ್ವೇಷನ್ ಅಂತ ಬರ್ತದೆ, ಪಿ ವಿ ಕೊಡ್ ಎಮ್ ಆರ್ ಟಿ. ಬಟ್ ಈ ಥರ ಕೊಟ್ಟರೆ ಇದೇ ಇಕ್ವೇಷನ್ ಅಂದರೆ ದಿಸ್ ಇಸ್ ವೆನ್ ಡರ್ ವಾಲ್ಸ್ ಇಕ್ವೇಷನ್. ಸೊ ವೆನ್ ಡರ್ ವಾಲ್ಸ್ ಇಕ್ವೇಷನಲ್ಲಿ ಪಿ ಪ್ಲಸ್ ಎ ಬೈ ವಿ ಸ್ಕ್ವೇರ್ ಇಂಟು ವಿ ಮೈನಸ್ ಬಿ ಈಸ್ ಈಕ್ವಲ್ ಟು ಆರ್. ನೆಕ್ಸ್ಟ್ ಕಮಿಂಗ್ ಟು ದ ರೇಷಿಯೋ ಆಫ್ ಟೂ ಸ್ಪೆಸಿಫಿಕ್ ಹೀಟ್ಸ್ ಅಂದರೆ ಗಾಮಾ ವ್ಯಾಲ್ಯೂ. ನೋಡಿರಿ, ರೇಷಿಯೋ ಅಂದರೆ ಡಿವೈಡ್ ಬೈ, ಕರೆಕ್ಟಾ? ರೇಷಿಯೋ ಅಂತಂದರೆ ಡಿವೈಡ್ ಬೈ ಸಿ ಪಿ ಬೈ ಟೂ ಸ್ಪೆಸಿಫಿಕ್ ಹೀಟ್ಸ್ ಸಿ ಪಿ ಬೈ ಸಿ ವಿ ಇದು ಕೂಡ ಗಾಮಾ ಬರುತ್ತೆ. ಆ್ಯಕ್ಚುಲಿ ವಾಟ್ಸ್ ಗಾಮಾ ವ್ಯಾಲ್ಯೂ ಫಾರ್ ಏರ್? 1.4, ಕರೆಕ್ಟಾ? ಸೊ ಆನ್ಸರ್ ಏನು ಬರುತ್ತೆ? 1.41 ಇದೆ. 1.4. ನೆಕ್ಸ್ಟ್ 35. ಬಾಯ್ಲ್ಸ್ ಲಾ ದಟ್ ಇಸ್ ಪಿ ವಿ ಇಸ್ ಕೂಡ ಕಾನ್ಸ್ಟೆಂಟ್. ಇದು ಕರೆಕ್ಟ್ ಇದೆ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಅಂದ್ರೇನು? ವಿ ಈಸ್ ಇನ್ವರ್ಸ್ ಪ್ರೊಪೋರ್ಷನ್ ಟು ಪ್ರೆಷರ್. ಅಂದರೆ ಪಿ ವಿ ಇಸ್ ಈಕ್ವಲ್ ಟು ಸಿ ಅಂತ ಬರುತ್ತೆ. ಇದು ಬಾಯ್ಲ್ಸ್ ಲಾ ಕರೆಕ್ಟ್ ಇದೆ. ಈಸ್ ಅಪ್ಲಿಕೇಬಲ್ ಫಾರ್ ಟು ದ ಗ್ಯಾಸಸ್ ಅಂಡರ್ ಆಲ್ ರೇಂಜ್ ಆಫ್ ಗ್ಯಾಸಸ್ಸು, ಓನ್ಲಿ ಸ್ಮಾಲ್ ರೇಂಜ್ ಆಫ್ ಗ್ಯಾಸಸ್ಸು, ಹೈ ರೇಂಜ್ ಆಫ್ ಗ್ಯಾಸಸ್ಸು, ಆರ್ ಲಾಸ್ಟ್ ಸ್ಟಡಿ ಚೇಂಜ್ ಆಫ್ ಪ್ರೆಷರ್, ಅಟ್ಮಾಸ್ಫಿಕ್ ಪ್ರೆಷರ್. ಸೊ ನಾವು ಎಲ್ಲ ಗ್ಯಾಸಸ್ಗೂ ಬಾಯ್ಲ್ಸ್ ಲಾ ಅಪ್ಲಿಕೇಬಲ್ ಆಗೋಲ್ಲ. ಯಾಕೆಂದರೆ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಅಂದರೆ ಓನ್ಲಿ ಸ್ಮಾಲ್ ರೇಂಜ್ ಆಫ್ ಪ್ರೆಷರ್ಸ್. ಸೊ ಪ್ರೆಷರು ಎಲ್ಲ ಪ್ರೆಷರ್ ಬೇಕಾಗಿಲ್ಲ ನಮಗೆ. ಸೊ ಓನ್ಲಿ ಸ್ಮಾಲ್ ರೇಂಜ್ ಆಫ್ ಪ್ರೆಷರ್ಸ್ ಇದ್ದರೆ ಸಾಕು ನಮಗೆ ಬಾಯ್ಲ್ಸ್ ಲಾಗೆ. ಸೊ ಆಪ್ಷನ್ ಬಿ. ಸೊ ಬಾಯ್ಲ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ದಿ ಓನ್ಲಿ ಸ್ಮಾಲ್ ರೇಂಜ್ ಆಫ್ ಪ್ರೆಷರ್ಸ್. ನೆಕ್ಸ್ಟ್ 36 ಕ್ವಶನ್. Which law states that the internal energy of gas is function of temperature? ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನಲ್ ಎನರ್ಜಿ ಅಂದರೆ ಡಿ ಯು.
ಡಿ ಯು ಅಂದರೆ ಇಂಟರ್ನಲ್ ಎನರ್ಜಿ. 1 minute. ಸ್ವಲ್ಪ ಸ್ಟಕ್ ಆಗಿದೆ ಅನ್ಕೋತೀನಿ. ಕ್ವಶನ್ ನಂಬರ್ ಯಾವುದಿದೆ ನಾವು ಇವಾಗ? ಕ್ವಶನ್ ನಂಬರ್ 36, ರೈಟ್? ಸ್ವಲ್ಪ ವೇಟ್ ಮಾಡಿ, ಸಿಸ್ಟಮ್ ಹ್ಯಾಂಗ್ ಆಗಿದೆ. Okay. So which law states the internal energy of a gas is directly proportional to temperature? Internal energy is du, directly proportional to temperature is T. Directly proportional to temperature. So temperature is T ಆಗುತ್ತೆ. T. So ನಿಮಗೆ ಬಾಯ್ಸ್ ಲಾ ಗೊತ್ತಿದೆ ಅಂದರೆ V is inversely proportional to pressure. ಚಾರ್ಜ್ ಲಾ ಅಂದರೆ V is directly proportional to temperature. ಗೇಲ್-ಲೆಸಕ್ ಲಾ ಅಂದರೆ ಪ್ರೆಷರ್ ಡೈರೆಕ್ಟ್ ಟು ಟೆಂಪ್ರೇಚರ್. ಸೊ ಜೌಲ್ಸ್ ಲಾ ಬರ್ತದೆ. ಸೊ ಜೌಲ್ಸ್ ಲಾ ಅಂದ್ರೇನು? ದ ಇಂಟರ್ನಲ್ ಎನರ್ಜಿ ಅಂದರೆ ಡಿ ಯು ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಟೆಂಪ್ರೇಚರ್ ಲಾ. ಆಪ್ಷನ್ ಬಿ. ಸೊ ನೆಕ್ಸ್ಟ್, ದ ಸೇಮ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ವುಡ್ ರಿಪ್ರೆಸೆಂಟ್ ದೇರ್ ಫಸ್ಟ್ ಆಪ್ಷನ್ ಡೆನ್ಸಿಟೀಸ್, ಸೆಕೆಂಡ್ ಸ್ಪೆಸಿಫಿಕ್ ವೇಟ್ಸ್, ಥರ್ಡ್ ಮಾಲಿಕ್ಯುಲರ್ ವೇಟ್ಸ್, ಆ್ಯಂಡ್ ಡಿ ಗ್ಯಾಸ್ ಕ್ಯಾರೆಕ್ಟರಿಸ್ಟಿಕ್ ಕಾನ್ಸ್ಟೆಂಟ್ ಅಂದರೆ ಆರ್ ಸ್ಪೆಸಿಫಿಕ್ ಗ್ರಾವಿಟೀಸ್. ದ ಸೇಮ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ವುಡ್ ರಿಪ್ರೆಸೆಂಟ್ಸ್, ವಾಲ್ಯೂಮ್ ಅಂತಂದರೆ ಸ್ಪೇಸ್ ಅದು. ದ ಸೇಮ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ವುಡ್ ರಿಪ್ರೆಸೆಂಟ್ ದಿ ಮಾಲಿಕ್ಯುಲರ್ ವೇಟ್ಸ್. ನೆಕ್ಸ್ಟ್ ಕಮಿಂಗ್ ಟು ದ 38th question. Which law states the specific heat? Which law states that the specific heat of a gas remains constant at all the temperatures? ಸೊ ಇಲ್ಲಿ ನೋಡಿ, ಸ್ಪೆಸಿಫಿಕ್ ಹೀಟ್ ಕಾನ್ಸ್ಟೆಂಟ್ ಇರಬೇಕು. ಯಾವ ಲಾ ಅಲ್ಲಿ? ಈ ಜಸ್ಟ್ ಹೇಳಿದ ಸ್ಪೆಸಿಫಿಕ್ ಹೀಟ್. 38th question. ದ ಸ್ಪೆಸಿಫಿಕ್ ಹೀಟ್ ಜೌಲ್ಸ್ ಲಾ ಏನು ಗೊತ್ತಾಯ್ತು ನಿಮಗೆ? ಡಿ ವಿ ಇಸ್ ಡೈರೆಕ್ಟ್ ಪ್ರೊಪೋರ್ಷನಲ್ ಟು ಟೆಂಪರೇಚರ್, ಅದು ಜೌಲ್ಸ್ ಲಾ. ಡಿ ವಿ ಇಸ್ ಪ್ರೊಪೋರ್ಷನಲ್ ಟು ಟೆಂಪರೇಚರ್, ಇದು ಜೌಲ್ಸ್ ಲಾ. ನೆಕ್ಸ್ಟ್ ರೆನಾಲ್ಡ್ಸ್ ಲಾ ಬರುತ್ತೆ. ರೆನಾಲ್ಡ್ಸ್ ಲಾ ಅಂತಂದರೆ ಗೊತ್ತಾ? ಸ್ಪೆಸಿಫಿಕ್ ಹೀಟ್ ರಿಮೇನ್ಸ್ ಕಾನ್ಸ್ಟೆಂಟ್. ದ ಲಾ ದಟ್ ಸ್ಟೇಟ್ ದ ಸ್ಪೆಸಿಫಿಕ್ ಹೀಟ್ಸ್ ಆಫ್ ಎ ಗ್ಯಾಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಟಾಟ್ ಅಂದರೆ ಸಿ ಪಿ ಮತ್ತು ಸಿ ವಿ ಕಾನ್ಸ್ಟೆಂಟ್ ಇರುತ್ತೆ, ಅಂದರೆ ಚೇಂಜ್ ಆಗಲ್ಲ. ಸಿ ಪಿ ವ್ಯಾಲ್ಯೂ 1.004, ಸಿ ವ್ಯಾಲ್ಯೂ 0.723, ಇದು ಚೇಂಜಸ್ ಆಗಲ್ಲ ಯಾವುದು ಏರಿಗೆ. ಸೊ ಹಂಗಾಗಿ ದಟ್ ಇಸ್ ರೆನಾಲ್ಡ್ಸ್ ಲಾ. ದ ಸ್ಪೆಸಿಫಿಕ್ ಹೀಟ್ ರಿಮೇನ್ಸ್ ಕಾನ್ಸ್ಟೆಂಟ್, ದಟ್ ಈಸ್ ರೆನಾಲ್ಡ್ಸ್ ಲಾ. ಸೊ ಲಾಸ್ಟ್ 39th question. An open system is one in which, ಸರಿ, ಓಪನ್ ಸಿಸ್ಟಮ್ ಅಂದರೆ ಏನು? ಸೊ ಕ್ಲೋಸ್ ಸಿಸ್ಟಮ್ ಅಂದರೆ ಓನ್ಲಿ ದರ್ ಇಸ್ ಎನರ್ಜಿ ಟ್ರಾನ್ಸ್ಫರ್. ಅವಾಗಲೇ ಜಸ್ಟ್ ಬರ್ತದೆ ನಿಮಗೆ. ಓಪನ್ ಅಂತಂದ್ರೇನು? ಸೊ ಮಾಸ್ ಆ್ಯಂಡ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾವೆ. ಕ್ಲೋಸ್ ಅಂತಂದ್ರೇನು? ಸೊ ಮಾಸ್ ಟ್ರಾನ್ಸ್ಫರ್ ಆಗಲ್ಲ, ಓನ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಐಸೋಲೇಟೆಡ್ ಅಂದ್ರೇನು? ಸೊ ಮಾಸ್ನು ಟ್ರಾನ್ಸ್ಫರ್ ಆಗಲ್ಲ, ಈ ಕಡೆ ಎನರ್ಜಿನೂ ಟ್ರಾನ್ಸ್ಫರ್ಸ್ ಆಗಲ್ಲ. ಸೊ ಚೆಕ್ ಮಾಡಿ, ಓಪನ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂದರೆ ಬೋತ್ ಮಾಸ್ ಆ್ಯಂಡ್ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್. ಫಸ್ಟ್ ಆಪ್ಷನ್ ಮಾಸ್ ಡಸ್ ನಾಟ್ ಕ್ರಾಸ್ ದಿ ಬೌಂಡ್ರಿ, ಇದು ಬರಲ್ಲ. ನೆಕ್ಸ್ಟ್ ನೈದರ್ ಮಾಸ್ ನಾರ್ ಎನರ್ಜಿ ಕ್ರಾಸ್ ದಿ ಬೌಂಡ್ರಿ, ಇದು ಅಲ್ಲ. ಸೊ ಸಿ ಆಪ್ಷನ್ ಬೋತ್ ಎನರ್ಜಿ ಆ್ಯಂಡ್ ಮಾಸಸ್ ಕ್ರಾಸ್ ದಿ ಬೌಂಡ್ರಿ ಆಫ್ ದ ಸಿಸ್ಟಮ್, ಇದು ಕರೆಕ್ಟಾ? ಎನರ್ಜಿ ಮತ್ತು ಮಾಸು ಬೌಂಡ್ರಿಯಿಂದ ಹೊರಗಡೆ ಹೋಗ್ತದೆ ಅಂದರೆ ಕ್ರಾಸ್ ಮಾಡುತ್ತೆ. ದಿಸ್ ಈಸ್ ಆಪ್ಷನ್ ಸಿ ಈಸ್ ರೈಟ್. ಆಪ್ಷನ್ ಸಿ ಈಸ್ ರೈಟ್. ಸೊ ದೀಸ್ ಆರ್ ದಿ ಕ್ವಶನ್ಸ್ ದಟ್ ಈಸ್ ಫ್ರಮ್ 1 to 39. ಇದಿಷ್ಟು ಸಾಲ್ವ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇದರಲ್ಲಿ 40th ಕ್ವಶನ್ನ ಕಂಟಿನ್ಯೂ ಮಾಡೋಣ. ಟೋಟಲಿ ಐ ವಿಲ್ ಕವರ್ 350 ಕ್ವಶನ್ಸ್ ಫ್ರಮ್ ದಿಸ್ ಥರ್ಮೋಡೈನಮಿಕ್ಸ್. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೀಪ್ ಸ್ಟಡಿಂಗ್. ಸೊ ಡೋಂಟ್ ಲೂಸ್ ಯುವರ್ ಹೋಪ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕ್ವಾಲಿಫೈ ಮಾಡ್ತಾ ಇದ್ದಾರೆ.
ಸೊ ನೆಕ್ಸ್ಟ್ ಇವಾಗ ಗೌರ್ಮೆಂಟ್ ಪೌಡಿಂಗ್ ಲೆಕ್ಚರ್ಸ್ ಸೊ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಕೀಪ್ ಪ್ರಿಪೇರಿಂಗ್, ಡೂ ವೆಲ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.